ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ನೋಡೋಣ. ನಾನು ಇಲ್ಲಿ ಬರೀ ಮೆಂತ್ಯ ಸೊಪ್ಪಿನ ಎಲೆ ಮಾತ್ರ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ನೆನೆಸಿಡ್ಬೇಕು. ಒಂದು 10 ಮಿನಿಟ್ಸ್ ಆದ್ರೆ ಸಾಕು. ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆಗೆ ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಲವಂಗ, ಏಲಕ್ಕಿ ಮತ್ತೆ ಒಂದು ಚೂರು ಧನ್ಯ ಅಷ್ಟೇ. ಅರಿಶಿನ ಹಾಕೋದು ಮರಿಬೇಡಿ ಆಯ್ತಾ. ಮತ್ತೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ, ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಮೆಂತ್ಯ ಸೊಪ್ಪು ಮತ್ತೆ ಅವರೆ. ನಾವು ಆವಾಗಲೇ ಮಸಾಲೆ ರುಬ್ಕೊಂಡ್ವಲ್ಲ ಅದನ್ನ ಹಾಕಿ ಪಲಾವಿಗೆ ಮಸಾಲೆ ಯಾವಾಗಲೂ ನೀವು ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಿಮೆ ನೀರಲ್ಲಿ ತರಿಯಾಗಿ ರುಬ್ಬೇಕು. ನಂತರ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕಿ ಬಿಸಿ ನೀರು ಹಾಕಿ ಅಕ್ಕಿ ಹಾಕೋದು. ಈ ಅಕ್ಕಿನ 20 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೆ. ಪಲಾವ್ಗಳಿಗೆ ಯಾವಾಗಲೂ ನೀವು ಬಿಸಿ ನೀರೇ ಹಾಕಬೇಕು. ನಾನು 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ, ಸೊ 3 ಲೋಟ ನೀರು ಹಾಕಿದ್ದೀನಿ. ಕುದಿ ಬಂದಮೇಲೆ ಇನ್ನೊಮ್ಮೆ ಕೆತ್ಕಿ 2 ವಿಷಲ್ ಹೊಡಿಸ್ಕೊಂಡ್ರೆ ಮುಗೀತು ಪಲಾವ್. ಹಾಗೆ ಉಪ್ಪು ಹಾಕೋದು ಮರಿಬೇಡಿ. ಇದಕ್ಕೆ ರಾಯ್ತಾ ಅಥವಾ ಚಟ್ನಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ನಾನು ಈ ಪಲಾವ್ನ ಫಸ್ಟ್ ಟೈಮ್ ತಿಂದಿದ್ದು ನಮ್ಮ ದೊಡ್ಡಕ್ಕನ ಮನೆ, ಅಂದರೆ ರೇಣು ಅಕ್ಕನ ಮನೇಲಿ. ಹಾಸ್ಟೆಲಿಂದ ಬಂದ ತಕ್ಷಣ ನಾವು ಸಮ್ಮರ್ ವೆಕೇಷನ್ಗೆ ಅಂತ ಬೆಂಗಳೂರಿಗೆ ಬಂದುಬಿಡ್ತಿದ್ವಿ. ಆವಾಗ ನಮ್ಮ ದೊಡ್ಡಕ್ಕ ಇದನ್ನು ಮಾಡಿಕೊಡ್ತಿದ್ಲು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು ಕೂಡ. ಈ ಪಲಾವ್ನ ನಾನು ಮತ್ತು ನಮ್ಮ ಅಕ್ಕನ ಮಗ ಕಿತ್ತಾಡ್ಕೊಂಡು ತಿಂತಿದ್ವಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಕೊಟ್ಟರು ತಿಂತಿದ್ವಿ. ನಾನು ಪುದೀನ ಸೊಪ್ಪು ಯೂಸ್ ಮಾಡಿಲ್ಲ. ಬೇಕಿದ್ರೆ ನೀವು ಅದನ್ನು ಹಾಕೊಂಡು ರುಬ್ಕೋಬೋದು. ನನಗೆ ಬರೀ ಮೆಂತ್ಯ ಸೊಪ್ಪಿನ ಫ್ಲೇವರೇ ಬೇಕಿತ್ತು, ಅದಕ್ಕೋಸ್ಕರ ಹಾಗೆ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಗುಡ್ ಡೇ.